ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಸಂಚಿಕೆಯಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪೌರಾಣಿಕ ಕಥೆಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಷಯನ ಹೇಳಕ್ಕೆ ಹೊರಟಿದ್ದೀನಿ, ಅದರ ಬಗ್ಗೆ ತೋರಿಸೋಕ್ಕೆ ಹೊರಟಿದ್ದೀನಿ. ಅದಕ್ಕಿಂತ ಮುಂಚೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ದಿನಗಳ ಹಿಂದೆ ಒಂದು ಘಟನೆ ನಡೆದಿತ್ತು. ಅದು ಮಧ್ಯಪ್ರದೇಶದಲ್ಲಿ ಒಂದು ಆಸ್ಪತ್ರೆ ವೈದ್ಯರಿರ್ತಾರೆ, ಒಬ್ಬ ಪೇಷಂಟ್ ಬರ್ತಾನೆ. ಅದಾದ್ಮೇಲೆ ಒಂದು ಘಟನೆ ನಡೆಯುತ್ತೆ. ಅದೇನಂತ ನೋಡ್ಕೊಂಡ್ ಬರೋಣ ಬನ್ನಿ. ಈ ಘಟನೆ ಮಧ್ಯಪ್ರದೇಶದ ಒಂದು ಆಸ್ಪತ್ರೆಯಲ್ಲಿ ನಡೆದಿದ್ದು. ಒಬ್ಬ ವ್ಯಕ್ತಿ ತನ್ನ ತಲೆಗೆ ಆದ ಗಾಯವನ್ನ ತೋರಿಸಲು ಆಸ್ಪತ್ರೆಗೆ ಬರ್ತಾನೆ. ಆದರೆ ಅಲ್ಲಿರೋ ಡಾಕ್ಟರ್ ಆ ವ್ಯಕ್ತಿಯ ತಲೆ ಮೇಲಿರುವಂತಹ ಆ ಗಾಯವನ್ನ ನೋಡಿ ಅಚ್ಚರಿಚಕಿತರಾಗ್ತಾರೆ. ಹೌದು, ಆ ಗಾಯವೇ ಆಗಿತ್ತು. ಆ ಗಾಯ ಯಾವುದೋ ಒಂದು ಡ್ರಿಲ್ ಮಷಿನ್ ತಗೊಂಡು ತಲೆಯಲ್ಲಿ ದೊಡ್ಡ ರಂಧ್ರವನ್ನ ಕೊರೆದಂತಿತ್ತು. ಆ ಗಾಯ ಎಷ್ಟೊಂದು ಡೀಪ್ ಆಗಿತ್ತಂದ್ರೆ ಆ ವ್ಯಕ್ತಿಯ ತಲೆಯೊಳಗಿರೋ ಮೂಳೆಗಳೆಲ್ಲ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಈ ಸ್ಥಿತಿಯಲ್ಲೂ ಕೂಡ ಆ ವ್ಯಕ್ತಿ ಸಹಜವಾಗಿ ನಾರ್ಮಲ್ ಆಗಿ ವರ್ತಿಸುತ್ತಿದ್ದ. ಹೌದು, ಆ ಗಾಯದಿಂದ ಆಗುವ ಯಾವ ನೋವು ಕೂಡ ಆತನ ಮುಖದ ಮೇಲೆ ಕಾಣಿಸುತ್ತಿರಲಿಲ್ಲ. ಇದನ್ನೆಲ್ಲ ಕಂಡ ಡಾಕ್ಟರ್ ನಗುತ್ತಾ ಆ ವ್ಯಕ್ತಿಗೆ ಒಂದು ಪ್ರಶ್ನೆ ಮಾಡ್ತಾನೆ. ಅದೇನೆಂದ್ರೆ, ನೀನೇನು ಅಶ್ವತ್ಥಾಮನ ಅಂತ. ಈ ಪ್ರಶ್ನೆ ಕೇಳಿದ ಡಾಕ್ಟರ್ ತನ್ನ ಟೇಬಲ್ ಅನ್ನ ನೋಡಿ ಈ ವ್ಯಕ್ತಿಯತ್ತ ನೋಡುತ್ತಿದ್ದಂತೆಯೇ ಆ ವ್ಯಕ್ತಿ ಅಲ್ಲಿ ಇರಲೇ ಇಲ್ಲ. ಆ ವ್ಯಕ್ತಿ ಅಲ್ಲಿಂದ ಮಾಯವಾಗಿದ್ದ. ಈ ಘಟನೆಯನ್ನ ಹಲವು ನ್ಯೂಸ್ ವೆಬ್ಸೈಟ್ಗಳು ಮತ್ತು ಚಾನೆಲ್ಗಳು ಪ್ರಸಾರ ಮಾಡಿದ್ರೂ ಕೂಡ ಇದೊಂದು ಪೌರಾಣಿಕ ಕಥೆಯಾದ್ದರಿಂದ ಆ ಡಾಕ್ಟರ್ನ ಮಾತು ಯಾರು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇ ಇಲ್ಲ. ಆದರೆ ಆ ಡಾಕ್ಟರ್ನ ಮಾತು ನಿಜವೂ ಕೂಡ ಆಗಿರಬಹುದು ಅಲ್ವಾ ಅನ್ನೋದು ಇನ್ನು ಕೆಲವರ ಮಾತಾಗಿದೆ. ಯಾಕೆಂದ್ರೆ ನಮ್ಮ ಇತಿಹಾಸದಲ್ಲಿ ಮತ್ತು ಪೌರಾಣಿಕ ಕಥೆಗಳು ಹೇಳುವ ಪ್ರಕಾರ ನಮ್ಮ ಪೃಥ್ವಿಯ ಮೇಲೆ ಸಾವಿರಾರು ವರ್ಷಗಳಿಂದ ಜೀವಂತವಾಗಿರುವಂತಹ ಮತ್ತು ವಿಷ್ಣುವಿನ ಕಲ್ಕಿ ಅವತಾರಕ್ಕಾಗಿ ಕಾದು ಕುಳಿತಿರುವಂತಹ 7 ಚಿರಂಜೀವಿಗಳು ನಮ್ಮ ಭೂಮಿಯ ಮೇಲೆ ಈಗಲೂ ಇದ್ದಾರೆ ಎಂಬುದನ್ನ ನಮ್ಮ ಪೌರಾಣಿಕ ಕಥೆಗಳು ಹೇಳುತ್ತವೆ. ಅಶ್ವತ್ಥಾಮ ಅಂದಾಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಚಿರಂಜೀವಿಗಳ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ. ಪುರಾಣಗಳಲ್ಲಿ ನೀವೆಲ್ಲ ಕೇಳಿರ್ತೀರ, ಚಿರಂಜೀವಿಗಳು ಇಟ್ ಮೀನ್ಸ್ ಸಾವೇ ಇಲ್ಲದವರು. ಚಿರಂಜೀವಿಗಳು ಎಷ್ಟು ಜನ ಇದ್ದಾರೆ? ನೀವು ಹೇಳ್ಬೋದು ಸರ್ ಒಂದು 2 ಅಂತ. ಹೆಚ್ಚಿನ ಜನ ಹೇಳೋದು 2 ಅಂತ. ಸೊ ಒಂದು ಅಶ್ವತ್ಥಾಮ, ಇನ್ನೊಂದು ಶ್ರೀರಾಮ ಭಕ್ತ ಹನುಮಂತರು. ಆದರೆ 7 ಜನ ಚಿರಂಜೀವಿಗಳು ಈ ಭೂಮಿ ಮೇಲೆ ಇನ್ನೂ ವಾಸವಿದ್ದಾರೆ ಸಾವಿರಾರು ವರ್ಷಗಳಿಂದ ಅನ್ನೋದು ನಿಮಗೆ ಗೊತ್ತಾ? ಓಕೆ, ಆ 7 ಜನ ಯಾರು ಅನ್ನೋ ಒಂದು ಪ್ರಶ್ನೆ ನಾನು ಕೇಳಿದ್ರೆ ಅದಕ್ಕೆ ಉತ್ತರ ಬಹಳ ಜನರ ಹತ್ರ ಇರಲ್ಲ ಅಂತ ಅನ್ಕೋತೇನೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಆ 7 ಚಿರಂಜೀವಿಗಳ ಬಗ್ಗೆ ನಾನು ನಿಮಗೆ ತೋರಿಸಲು ಹೊರಟಿದ್ದೀನಿ. ಈ 7 ಚಿರಂಜೀವಿಗಳು ಎಲ್ಲಿದ್ದಾರೆ, ಇವರು ಚಿರಂಜೀವಿಗಳಾಗಿ ಉಳಿದುಕೊಳ್ಳೋಕೆ ಕಾರಣ ಏನು, ಮತ್ತು ಭಗವಾನ್ ವಿಷ್ಣುವಿನ 10ನೇ ಅವತಾರ ಅಂದ್ರೆ ಕಲ್ಕಿ ಅವತಾರಕ್ಕೂ ಈ 7 ಚಿರಂಜೀವಿಗಳಿಗೂ ಏನು ಸಂಬಂಧ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾನಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತಥೆ ಚಿರಂಜೀವನಃ. ಇದರ ಅರ್ಥ ಅಶ್ವತ್ಥಾಮ ಬಲಿ ಚಕ್ರವರ್ತಿ, ವ್ಯಾಸರು, ಭಗವಾನ್ ಹನುಮಂತ, ವಿಭೀಷಣ, ಕೃಪಾಚಾರ್ಯ ಮತ್ತು ಭಗವಾನ್ ಪರಶುರಾಮರು 7 ಮಹಾ ಮಾನವರು ಚಿರಂಜೀವಿಗಳಾಗಿದ್ದಾರೆ ಎಂಬುದು ಈ ಮಂತ್ರ ಚಿರಂಜೀವಿ ಸ್ತೋತ್ರದ ಮೊದಲ ಅಂಶವಾಗಿದೆ. ಈ ಸ್ತೋತ್ರದಲ್ಲಿ ಹಿಂದೂ ಧರ್ಮದವರ ಮಾನ್ಯತೆಯ 7 ಚಿರಂಜೀವಿಗಳ ಉಲ್ಲೇಖವಿದೆ. ಮೊದಲನೇದಾಗಿ ಆಂಜನೇಯರು, ಶ್ರೀರಾಮ ಭಕ್ತ ಹನುಮಂತ. ರಾಮಾಯಣದ ಕಥೆ ನಿಮಗೆಲ್ಲರಿಗೂ ಗೊತ್ತು. ಸೀತಾಮಾತೆಯನ್ನ ಲಂಕೆಯಿಂದ ಮರಳಿ ಕರೆದು ತರೋಕ್ಕೆ ಆಂಜನೇಯರ ಪಾತ್ರ ತುಂಬಾನೇ ದೊಡ್ಡದು ಅನ್ನೋದು ನಮಗೆಲ್ಲ ಗೊತ್ತು. ಸೊ ಇದೇ ಕಾರಣಕ್ಕೆ ಸೀತಾಮಾತೆಯು ಆಂಜನೇಯರಿಗೆ ಅಂದ್ರೆ ಹನುಮಂತನಿಗೆ ಚಿರಂಜೀವಿಯಾಗಿರುವಂತೆ ವರದಾನವನ್ನ ನೀಡಿದ್ರು ಅಂತ ಹೇಳಲಾಗುತ್ತೆ. ಸೊ ಈ ಬಗ್ಗೆ ಮಾಹಿತಿಯನ್ನು ನೋಡೋಣ ಬನ್ನಿ. ತ್ರೇತಾಯುಗದಲ್ಲಿ ಭಗವಾನ್ ರಾಮರು ದೊಡ್ಡ ಸಂಕಷ್ಟದಲ್ಲಿದ್ದಾಗ ಭಗವಾನ್ ಹನುಮಂತರು ಶ್ರೀರಾಮರಿಗೆ ಹಲವು ರೀತಿಯ ಸಹಾಯವನ್ನ ಮಾಡಿದ್ರು. ಸೀತಾಮಾತೆ ಎಲ್ಲಿದ್ದಾರೆ ಎಂಬುದು ಪತ್ತೆ ಮಾಡಿದ್ದು ಹನುಮಂತರೇ ಮತ್ತು ಯುದ್ಧದಲ್ಲಿ ಲಕ್ಷ್ಮಣರ ಮೇಲಿನ ನಾಗಪಾಶ ಬಾಣದ ಪ್ರಭಾವವನ್ನ ಕಡಿಮೆ ಮಾಡಲು ಸಂಪೂರ್ಣ ದ್ರೋಣಗಿರಿ ಪರ್ವತವನ್ನೇ ಹೊತ್ತು ತಂದಿರುವುದು ಹನುಮಂತರೇ. ಈ ಎಲ್ಲವೂ ಕೂಡ ಹನುಮಂತರಿಂದ ಮಾತ್ರ ಸಾಧ್ಯವಿತ್ತು. ಕೆಲ ಮಾನ್ಯತೆಗಳ ಪ್ರಕಾರ ಸೀತಾಮಾತೆ ಹನುಮಂತರಿಗೆ ಚಿರಂಜೀವಿಯಾಗಿರುವ ವರದಾನವನ್ನ ಕೊಟ್ಟಿದ್ರು ಎನ್ನಲಾಗುತ್ತೆ. ಹೌದು, ಹನುಮಂತರು ಯಾವಾಗಲೂ ಶ್ರೀರಾಮರ ಭಕ್ತಿ ಮಾಡುತ್ತಾ ಶ್ರೀರಾಮರ ಮಹಿಮೆ ಜಗತ್ತಿಗೆ ಸಾರುವ ಉದ್ದೇಶದಿಂದ ಸೀತಾಮಾತೆ ಹನುಮಂತರಿಗೆ ಚಿರಂಜೀವಿಯಾಗಿರುವಂತೆ ವರದಾನವನ್ನ ಕೊಟ್ಟಿದ್ರು ಎನ್ನಲಾಗುತ್ತೆ.
ಹೌದು, ಇಂದಿಗೂ ಕೂಡ ಶ್ರೀರಾಮರನ್ನ ಯಾರು ಹೆಚ್ಚಾಗಿ ಪೂಜೆ ಮಾಡ್ತಾರೋ ಅವರ ಬಳಿ ರಾಮರಿಗಿಂತ ಮುಂಚೆ ಹನುಮಂತರು ಆಗಮಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ಮೊಟ್ಟ ಮೊದಲ ಚಿರಂಜೀವಿ ಎನ್ನಿಸಿಕೊಳ್ಳುತ್ತಾರೆ ಹನುಮಂತರು. ಇವರು ವಿಷ್ಣುವಿನ 10ನೇ ಅವತಾರ ಅಂದರೆ ಕಲ್ಕಿ ಅವತಾರಕ್ಕಾಗಿ ಕಾಯುತ್ತಿದ್ದಾರಂತೆ. ಎರಡನೆಯದ್ದಾಗಿ ಪರಶುರಾಮರು ಎಂತಹ ದೊಡ್ಡ ಯೋಧ ಅನ್ನೋದು ನಿಮ್ಗೇನಾದ್ರೂ ಗೊತ್ತಾ? ಅವರೊಬ್ಬ ಯೋಧ ಅಷ್ಟೇ ಅಲ್ಲ, ಮಹಾನ್ ವಿದ್ವಾಂಸ, ಮಹಾನ್ ಜ್ಞಾನಿ ಕೂಡ. ಒಬ್ಬ ಬ್ರಾಹ್ಮಣರಾದರೂ ಕೂಡ ಕ್ಷತ್ರಿಯರಿಗೂ ಮೀರಿಸುವಂತಹ ಯುದ್ಧ ಕಲೆಯನ್ನ ಕಲಿತವರು ಪರಶುರಾಮರು. ಅವರು ಕೂಡ ಚಿರಂಜೀವಿಯಾಗಿದ್ದಾರೆ. ಸೊ ಈ ಕಲಿಯುಗದಲ್ಲಿ ಅವರ ಕೆಲಸವೇನು, ಅವರ ಪಾತ್ರವೇನು, ಅವರು ಚಿರಂಜೀವಿಯಾಗಿದ್ದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ಎರಡನೆಯದ್ದಾಗಿ ಪರಶುರಾಮರು. ಹೌದು, ಭಗವಾನ್ ವಿಷ್ಣುವಿನ 6ನೇ ಅವತಾರ ಪರಶುರಾಮರು ಎನ್ನಲಾಗುತ್ತೆ. ಇವರು ಕೂಡ ಚಿರಂಜೀವಿಯಾಗಿದ್ದು ಇಂದಿಗೂ ಜೀವಂತರಾಗಿದ್ದಾರೆ. ಸ್ವಭಾವದಿಂದ ತುಂಬಾನೇ ಕೋಪಗ್ರಸ್ತ ವ್ಯಕ್ತಿಯಾಗಿದ್ದು, ಆದರೆ ಜ್ಞಾನ ಮತ್ತು ಪರಾಕ್ರಮದ ಸಾಗರವಾಗಿದ್ದಾರೆ ಪರಶುರಾಮರು. ಅಂದಿನ ಕಾಲದಲ್ಲಿ ಕ್ಷತ್ರಿಯರಿಗಿಂತಲೂ ದೊಡ್ಡ ಯೋಧ ಎನಿಸಿಕೊಂಡವರು ಪರಶುರಾಮರು. ಕಲ್ಕಿ ಪುರಾಣದ ಅನುಸಾರ ಹಲವು ಯುಗಗಳಿಂದ ಕಾದು ಕುಳಿತ ಪರಶುರಾಮರು ಭಗವಾನ್ ಕಲ್ಕಿಗೆ ಯುದ್ಧ ವಿದ್ಯೆಯನ್ನ ಇವರೇ ಕಲಿಸಿಕೊಡ್ತಾರಂತೆ. ಮತ್ತು ಕಲಿಯುಗ ಅಂತ್ಯಗೊಳಿಸುವಲ್ಲಿ ಕಲ್ಕಿಗೆ ಮಾರ್ಗದರ್ಶನ ನೀಡುವವರು ಪರಶುರಾಮರಂತೆ. ಮಹರ್ಷಿ ವೇದವ್ಯಾಸರು ಕೂಡ ಚಿರಂಜೀವಿಯಾಗಿದ್ದಾರೆ. ಸೊ ಭೂಮಿಯ ಮೇಲೆ ಒಂದು ರಹಸ್ಯವಾದಂತಹ ಸ್ಥಳದಲ್ಲಿ ಅವರು ಇದ್ದಾರೆ ಅಂತ ಹೇಳಲಾಗುತ್ತೆ. ಆ ಮಾನ್ಯತೆ ಇದೆ. ಯೂಟ್ಯೂಬಲ್ಲಿ ಹಲವು ವಿಡಿಯೋಗಳು ಈ ಬಗ್ಗೆ ಹರಿದಾಡ್ತಾ ಇದೆ. ಸೊ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ನನಗಂತೂ ಗೊತ್ತಿಲ್ಲ, ಬಟ್ ನನಗೆ ದೊರಕಿರುವಂತಹ ಮಾಹಿತಿಯನ್ನು ನಾನು ನಿಮಗೆ ಹೇಳಕ್ಕೆ ಹೊರಟಿದ್ದೇನೆ. ಸೊ ಇವರ ಕೆಲಸವೇನು ಕಲಿಯುಗದಲ್ಲಿ? ಕಲ್ಕಿಯ ಅವತಾರ ಉದ್ಭವವಾದ ಮೇಲೆ ಇವರ ಕೆಲಸ ಏನು ಅನ್ನೋದನ್ನ ನೋಡೋಣ ಬನ್ನಿ. ಮಹರ್ಷಿ ವೇದವ್ಯಾಸರು. ಇಂದಿಗೂ ಜೀವಂತವಾಗಿರುವಂತಹ ಚಿರಂಜೀವಿಗಳಲ್ಲಿ 3ನೇಯವರು ಮಹರ್ಷಿ ವೇದವ್ಯಾಸರು. ಇವರು ಶಂಭಾಲ ಎನ್ನುವಂತಹ ಭೂಮಿಯ ರಹಸ್ಯ ಸ್ಥಳದಲ್ಲಿ ಇಂದಿಗೂ ವಾಸವಿದ್ದಾರಂತೆ. ಮಹರ್ಷಿ ವೇದವ್ಯಾಸರು ಕಲ್ಕಿ ಅವತಾರದ ಆಗಮನದವರೆಗೆ ತಪೋ ಧ್ಯಾನದಲ್ಲಿ ಲೀನರಾಗಿರ್ತಾರಂತೆ. ಕಲ್ಕಿಯ ಆಗಮನದ ನಂತರ ಇನ್ನುಳಿದ ಚಿರಂಜೀವಿಗಳ ಮಾರ್ಗದರ್ಶಕರಾಗಿ ಈ ವೇದವ್ಯಾಸರು ಕೆಲಸ ಮಾಡ್ತಾರಂತೆ. ನೆಕ್ಸ್ಟ್ ಯಾರು ಅಂತ ನೀವೆಲ್ಲ ಕೇಳ್ತಿರಬಹುದು. ಪಾಂಡವರ ಮತ್ತು ಕೌರವರ ಗುರುಗಳ್ಯಾರು? ಅವರೇ ಕೃಪಾಚಾರ್ಯರು ಕೂಡ ಚಿರಂಜೀವಿ, 7 ಚಿರಂಜೀವಿಯಲ್ಲಿ ಒಬ್ಬರಾಗಿದ್ದಾರೆ. ಸೊ ಅವ್ರಿಗೂ ಕೂಡ ತುಂಬಾ ದೊಡ್ಡ ಜವಾಬ್ದಾರಿಯನ್ನ ವಹಿಸಲಾಗಿದೆ ಶ್ರೀಕೃಷ್ಣನಿಂದ, ವಿಷ್ಣು ಭಗವಂತರಿಂದ ಅಂತ ಹೇಳಲಾಗುತ್ತೆ. ಸೊ ಇವರು ಚಿರಂಜೀವಿಯಾಗಿದ್ದು ಹೇಗೆ, ಇವರು ಎಲ್ಲಿದ್ದಾರೆ ಮತ್ತು ಇವರು ಕಲ್ಕಿ ಅವತಾರದ ಉದ್ಭವವಾದ ಮೇಲೆ ಯಾವ ಒಂದು ಕೆಲಸವನ್ನ ನಿರ್ವಹಿಸಲಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಕೃಪಾಚಾರ್ಯರು. ದ್ವಾಪರ ಯುಗದಲ್ಲಿ ಪಾಂಡವರು ಮತ್ತು ಕೌರವರ ಗುರು ಮತ್ತು ಅಶ್ವತ್ಥಾಮರ ಮಾವರಾಗಿದ್ದರು ಗುರು ಕೃಪಾಚಾರ್ಯರು 7 ಋಷಿಗಳಲ್ಲಿ ಒಬ್ಬರಾಗಿದ್ದಾರೆ. ಅವರು ತಮ್ಮ ತಪೋಶಕ್ತಿಯಿಂದ ಚಿರಂಜೀವಿಯಾಗಿರುವಂತಹ ವರದಾನವನ್ನ ಪಡೆದವರು. ಕೃಪಾಚಾರ್ಯ ಮತ್ತು ಅವರ ಸಹೋದರಿ ಕೃಪಿಯನ್ನ ರಾಜ ಶಾಂತನುವೆ ಸಾಕಿದ್ದನು. ಮುಂದೊಂದು ದಿನ ಕೃಪಾಚಾರ್ಯರ ಸಹೋದರಿಯ ಮದುವೆ ಗುರು ದ್ರೋಣಾಚಾರ್ಯರೊಂದಿಗೆ ಆಗುತ್ತೆ. ಗುರು ಕೃಪಾಚಾರ್ಯರಿಗೆ ಭಗವಾನ್ ಕೃಷ್ಣರಿಂದ ಒಂದು ಆದೇಶವಾಗುತ್ತೆ. ಅದೇನೆಂದ್ರೆ ಕಲಿಯುಗದ ಅಂತ್ಯದವರೆಗೂ ಈ ಮೃತ್ಯು ಲೋಕದಲ್ಲಿ ಅವರು ಇರಬೇಕೆಂದು ಮತ್ತು ಕಲಿಯುಗವನ್ನ ಎಷ್ಟಾಗುತ್ತೋ ಅಷ್ಟು ಶಾಂತ ರೀತಿಯಾಗಿ ಅಂತ್ಯವಾಗುವಂತೆ ನೋಡಿಕೊಳ್ಳುವ ಕೆಲಸವನ್ನ ಕೃಪಾಚಾರ್ಯರಿಗೆ ಭಗವಾನ್ ವಿಷ್ಣು ವಹಿಸಿದ್ದಾರಂತೆ. ನೆಕ್ಸ್ಟ್, ವಿಷ್ಣುವಿನ ವಾಮನ ಅವತಾರವಾಗಿದ್ದೇಕೆ? ಬಲಿ ಚಕ್ರವರ್ತಿಗೆ ಬುದ್ಧಿ ಕಲಿಸಕ್ಕೆ. ಬಲಿ ಚಕ್ರವರ್ತಿಯು ಕೂಡ ಇವರು ಕೂಡ ಚಿರಂಜೀವಿಯಾಗಿದ್ದಾರೆ. ತುಂಬಾನೇ ಮಹಾನ್ ಯೋಧ, 3 ಲೋಕಗಳ ಮೇಲೆ ಹಿಡಿತವನ್ನ ಸಾಧಿಸಿರುವಂತಹ ವ್ಯಕ್ತಿ, ಅಪಾರ ಸಂಪತ್ತನ್ನ ಹೊಂದಿದ್ದಂತಹ ವ್ಯಕ್ತಿ, ತುಂಬಾನೇ ದೊಡ್ಡ ದಾನ ಶೂರ ಬಲಿ ಚಕ್ರವರ್ತಿ. ಆದ್ರೆ ಇವೆಲ್ಲದಕ್ಕಿಂತ ಹೆಚ್ಚಿನ ಅಹಂಕಾರ ಅನ್ನೋದು ಆತನಲ್ಲಿತ್ತು. ಅದನ್ನ ಮುರಿಯೋಕೆ ಭಗವಾನ್ ವಿಷ್ಣುವು ಅವತಾರವೆತ್ತಿ ಬರಬೇಕಾಯಿತು. ಬಲಿಚಕ್ರವರ್ತಿಯು ಕೂಡ ಇಂದಿಗೂ ಕೂಡ ಪಾತಾಳ ಲೋಕದಲ್ಲಿದ್ದಾರೆ ಅಂತ ಹೇಳಲಾಗುತ್ತೆ. ಸೊ ಇವ್ರ ಬಗ್ಗೆ ಮಾಹಿತಿ ನೋಡೋಣ ಬನ್ನಿ. ಇನ್ನು ಬಲಿಚಕ್ರವರ್ತಿ ಭಕ್ತ ಪ್ರಹ್ಲಾದರ ವಂಶಸ್ಥರು ಈ ಬಲಿಚಕ್ರವರ್ತಿಯು ಬಹಳ ದೊಡ್ಡ ಪರಾಕ್ರಮಿ ಯೋಧರಾಗಿದ್ದು ತಮ್ಮ ಪರಾಕ್ರಮದ ಬಲದಿಂದ ಅವರು 3 ಲೋಕದ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸಿದ್ದರು. ತುಂಬಾನೇ ಸಂಪತ್ತನ್ನ ಹೊಂದಿದ್ದ ವ್ಯಕ್ತಿ ಬಲಿಚಕ್ರವರ್ತಿ. ದೊಡ್ಡ ದಾನವೀರ ಎಂತಲೂ ಕರೆಸಿಕೊಳ್ಳುತ್ತಿದ್ದರು ಬಲಿಚಕ್ರವರ್ತಿ. ಆದರೆ ತಾನು ಮಾಡುತ್ತಿದ್ದ ದಾನ ಧರ್ಮದ ಮೇಲೆ ಆತನಿಗೆ ತುಂಬಾನೇ ಅಹಂಕಾರವೂ ಇತ್ತು.
ಆಗ ಭಗವಾನ್ ವಿಷ್ಣುವು ವಾಮನ ಅವತಾರವನ್ನ ತಾಳಿ ಬಲಿಚಕ್ರವರ್ತಿಯ ಅಹಂಕಾರವನ್ನ ಕೊನೆಗಾಣಿಸಿದ್ರು ಮತ್ತು ಅವರಿಗೆ ಪಾತಾಳ ಲೋಕಕ್ಕೆ ಕಳುಹಿಸಿದ್ದರಂತೆ. ಅಲ್ಲಿ ಇಂದಿಗೂ ಕಲ್ಕಿ ಅವತಾರಕ್ಕಾಗಿ ಬಲಿ ಚಕ್ರವರ್ತಿಯು ಕಾದು ಕುಳಿತಿದ್ದಾರಂತೆ. ಏಕೆಂದರೆ ಕಲ್ಕಿ ಅವತಾರದಿಂದಲೇ ಬಲಿ ಚಕ್ರವರ್ತಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಎನ್ನುವ ಮಾನ್ಯತೆ ಇದೆ. ಲಂಕಾಧಿಪತಿಯು ಕೂಡ ಒಬ್ಬ ಚಿರಂಜೀವಿ. ಇದು ಹೇಗೆ ಸರ್? ರಾಮಾಯಣದಲ್ಲೇ ರಾವಣ ಸತ್ತೋದ್ನಲ್ಲ ಅಂತ ನೀವು ಹೇಳ್ಬೋದು. ರಾವಣ ಅಲ್ಲ, ರಾವಣನ ತಮ್ಮ ವಿಭೀಷಣ. ಎಸ್, ವಿಭೀಷಣರು ಕೂಡ ಚಿರಂಜೀವಿಯಾಗಿದ್ದಾರೆ. ವಿಭೀಷಣರು ಕೂಡ ಕಲ್ಕಿಯ ಅವತಾರಕ್ಕಾಗಿ ಕಾದು ಕುಳಿತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾ? ಈ ಬಗ್ಗೆ ಮಾಹಿತಿ ನೋಡೋಣ ಬನ್ನಿ. ವಿಭೀಷಣ 6ನೆಯ ಮಹಾಪುರುಷ ಮತ್ತು ಚಿರಂಜೀವಿ ಲಂಕಾದ ಮಹಾರಾಜ ವಿಭೀಷಣರಾಗಿದ್ದಾರೆ. ವಿಭೀಷಣರ ಸಹೋದರ ರಾವಣನು ಮಾತಾ ಸೀತೆಯ ಅಪಹರಣ ಮಾಡಿದಾಗ ರಾವಣನು ಮಾಡಿದ್ದು ತಪ್ಪೆಂದು ರಾವಣನ ಎದುರು ನಿಂತು ಗಟ್ಟಿಯಾಗಿ ಹೇಳಿದ್ದು ವಿಭೀಷಣ ಮಾತ್ರ. ಆದರೆ ರಾವಣನು ಈ ಮಾತನ್ನ ಸಹಿಸದೆ ವಿಭೀಷಣರನ್ನ ಲಂಕೆಯಿಂದ ಗಡಿಪಾರು ಮಾಡಿಬಿಡ್ತಾರೆ. ಆಗ ವಿಭೀಷಣರು ಭಗವಾನ್ ರಾಮರ ಬಳಿ ಹೋಗ್ತಾರೆ. ರಾಮ ರಾವಣರ ಯುದ್ಧದಲ್ಲಿ ವಿಭೀಷಣರು ಶ್ರೀರಾಮರ ಸಹಾಯವನ್ನ ಮಾಡ್ತಾರೆ ಮತ್ತು ರಾವಣನ ಸಂಹಾರದಲ್ಲೂ ಕೂಡ ಅತಿ ಮುಖ್ಯವಾದ ಪಾತ್ರವನ್ನ ವಿಭೀಷಣರು ವಹಿಸಿದ್ರು. ಇದೇ ಕಾರಣಕ್ಕೆ ಭಗವಾನ್ ರಾಮರ ಕೃಪೆಯಿಂದ ವಿಭೀಷಣರಿಗೆ ಚಿರಂಜೀವಿಯಾಗಿರುವ ವರದಾನ ಸಿಕ್ಕಿತ್ತಂತೆ. ಇಂದಿನ ಸಮಯದಲ್ಲಿ ವಿಭೀಷಣರು ಎಲ್ಲಿದ್ದಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಆದರೆ ಭಗವಾನ್ ವಿಷ್ಣುವಿನ ದರ್ಶನಕ್ಕಾಗಿ, ಅಂದರೆ ಕಲ್ಕಿಯ ಅವತಾರದ ದರ್ಶನಕ್ಕಾಗಿ ವಿಭೀಷಣರು ಇಂದಿಗೂ ಕಾದು ಕುಳಿತಿದ್ದಾರಂತೆ. ಅಶ್ವತ್ಥಾಮ ಕೊನೆಯದಾಗಿ. ಎಸ್, ನೀವೆಲ್ಲ ನೋಡಿರ್ತೀರಾ, ಮಹಾಭಾರತದ ಸೀರಿಯಲ್ ನೀವೇನಾದ್ರೂ ನೋಡಿದ್ರೆ ದೂರದರ್ಶನದಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಅಶ್ವತ್ಥಾಮನು ತನ್ನಲ್ಲಿರುವಂತಹ ಬ್ರಹ್ಮಾಸ್ತ್ರದ ಪ್ರಯೋಗ ಮಾಡಿ ಪಾಂಡವರ ಮಕ್ಕಳನ್ನ ಸಾಯಿಸೋಕೆ ಪ್ರಯತ್ನ ಪಡ್ತಾನೆ, ಸಾಯಿಸ್ತಾನೆ ಅಂತ ಹೇಳಲಾಗುತ್ತೆ. ಆಗ ಶ್ರೀಕೃಷ್ಣರು ಕೋಪಗ್ರಸ್ತಗೊಂಡು ಆತನಿಗೆ ಶಾಪ ಕೊಡ್ತಾರೆ ಮತ್ತು ಆತನ ಹಣೆ ಮೇಲಿರುವಂತಹ, ಹುಟ್ಟಿನಿಂದಲೇ ಇರುವಂತಹ ಹಣೆ ಮೇಲಿರುವಂತಹ ಮಣಿಯನ್ನ ಕಿತ್ತು ಬಿಡ್ತಾರೆ. ಅಲ್ಲಿಂದ ರಕ್ತಸ್ರಾವ ಶುರುವಾಗುತ್ತೆ. ಅದಾದ್ಮೇಲೆ ಈ ರಕ್ತಸ್ರಾವವು ಯಾವತ್ತೂ ನಿಲ್ಲೋದಿಲ್ಲ. ಇದು ಕೀವಾಗಿ ಬದಲಾಗಿ ಈ ಕೀವಿನ ದುರ್ವಾಸನೆಯು ಕೂಡ ಯಾವತ್ತೂ ನಿಲ್ಲೋದಿಲ್ಲ. ನೀನು ಜೀವನ ಪೂರ್ತಿ ಇದೇ ರೀತಿ ಇರು, ಕಲಿಯುಗದವರೆಗೂ ಅಂತ ಶಾಪವನ್ನ ಕೊಟ್ಟಿರ್ತಾರೆ. ಸೊ ಇದೇ ಕಾರಣಕ್ಕೆ ಈಗಲೂ ಕೂಡ ಶಿವನ ಆರಾಧನೆಯನ್ನ ಮಾಡುತ್ತಾ, ವಿಷ್ಣುವಿನ ಆರಾಧನೆಯನ್ನ ಮಾಡುತ್ತಾ ಅಶ್ವತ್ಥಾಮ ಈಗಲೂ ಕೂಡ ಭಾರತದಲ್ಲೇ ಇರುವಂತಹ ಒಂದು ಕೋಟೆಯಲ್ಲಿ ಇರುವಂತಹ ಶಿವಲಿಂಗಕ್ಕೆ ನಿತ್ಯ ಪೂಜೆ ಮಾಡ್ತಾರೆ ಅಂತ ಹೇಳುವಂತಹ ನಂಬಿಕೆಗಳಿದೆ. ಸೊ ಇದ್ರ ಬಗ್ಗೆ ಮಾಹಿತಿ ನೋಡೋಣ ಬನ್ನಿ. ಕೊನೆಯ ಮತ್ತು 7ನೇ ಚಿರಂಜೀವಿ ಅಶ್ವತ್ಥಾಮ. ಮಹಾಭಾರತದ ಸಮಯದಲ್ಲಿ ತುಂಬಾನೇ ಚರ್ಚೆಯಲ್ಲಿದ್ದಂತಹ ವಿಶೇಷ ಯೋಧ ಇವರು. ಅಶ್ವತ್ಥಾಮ ಗುರು ದ್ರೋಣಾಚಾರ್ಯರ ಮಗನಾಗಿದ್ದರು. ಶಕ್ತಿ, ಬುದ್ಧಿ, ವಿದ್ಯೆ ಮತ್ತು ಪರಾಕ್ರಮದಲ್ಲೂ ಕೂಡ ಪಾಂಡವರಿಗೆ ಸರಿಸಮಾನರಾಗಿದ್ದರು ಅಶ್ವತ್ಥಾಮ. ಅಶ್ವತ್ಥಾಮರ ಬಳಿ ಒಂದು ಬ್ರಹ್ಮಾಸ್ತ್ರವಿತ್ತು. ಅದರ ಪ್ರಯೋಗದಿಂದ ಆತ ಪಾಂಡವರ ಮಕ್ಕಳ ಸಂಹಾರ ಮಾಡಿದ್ರು. ಇದೇ ಕಾರಣಕ್ಕಾಗಿ ಭಗವಾನ್ ಶ್ರೀಕೃಷ್ಣರು ಅಶ್ವತ್ಥಾಮರಿಗೆ ಕಲಿಯುಗದ ಅಂತ್ಯದವರೆಗೂ ಕೂಡ ಸಾಯದೆ ತಾವು ಕೊಟ್ಟ ನೋವನ್ನ ಅನುಭವಿಸುತ್ತಾ ಜೀವಂತವಾಗಿರುವಂತೆ ಶಾಪವನ್ನ ನೀಡ್ತಾರೆ. ಮತ್ತು ಅಶ್ವತ್ಥಾಮರ ಹಣೆಯ ಮೇಲೆ ಹುಟ್ಟಿನಿಂದಲೇ ಒಂದು ವಿಶೇಷವಾದ ಮಣಿ ಇತ್ತು. ಅದನ್ನ ಭಗವಾನ್ ಕೃಷ್ಣರು ತೆಗೆದು ಬಿಡ್ತಾರೆ ಮತ್ತು ಆತನಿಗೆ ಶಾಪ ನೀಡಿ ಹೇಳ್ತಾರೆ, ನಿನ್ನ ಹಣೆಯ ಮೇಲೆ ಇರುವಂತಹ ಈ ಗಾಯ ನೀನು ಇರುವವರೆಗೂ ನಿನಗೆ ನೋವನ್ನ ನೀಡುತ್ತಲೇ ಇರುತ್ತೆ ಎಂದು ಶಾಪ ನೀಡ್ತಾರೆ ಮತ್ತು ಈ ಗಾಯದಿಂದ ರಕ್ತಸ್ರಾವವು ಎಂದೂ ನಿಲ್ಲುವುದಿಲ್ಲ ಎಂದು ಹೇಳುತ್ತಾರೆ. ಮತ್ತು ಆ ಗಾಯವು ಕೀವಾಗಿ ಬದಲಾಗಿ ಅದರಿಂದ ಬರುವಂತಹ ಕೆಟ್ಟ ವಾಸನೆಯು ಎಂದು ಕಡಿಮೆಯಾಗುವುದಿಲ್ಲ ಎಂದು ಶಾಪವನ್ನ ನೀಡ್ತಾರೆ. ಅಂದಿನಿಂದ ಇಂದಿನವರೆಗೂ ಅಶ್ವತ್ಥಾಮ ಮೋಕ್ಷ ಪ್ರಾಪ್ತಿಗಾಗಿ ಅಲಿಯುತ್ತಿದ್ದಾರೆ ಎಂದು ಹೇಳಲಾಗುತ್ತೆ. ಕೆಲವು ಮಾನ್ಯತೆಗಳ ಪ್ರಕಾರ ಮಧ್ಯಪ್ರದೇಶದಲ್ಲಿರುವಂತಹ ಒಂದು ಕೋಟೆಯ ಒಳಗಡೆ ಇರುವ ಶಿವ ದೇಗುಲಕ್ಕೆ ನಿತ್ಯವೂ ಹೂಗಳನ್ನು ಅರ್ಪಿಸಲು ಅಶ್ವತ್ಥಾಮ ಅಲ್ಲಿಗೆ ಬರ್ತಾರೆ ಎಂದು ಹೇಳಲಾಗುತ್ತೆ. ಆದರೆ ಇಲ್ಲಿಯವರೆಗೂ ಅವರನ್ನ ಯಾರೂ ನೋಡಲಾಗಿಲ್ವಂತೆ. ಅಶ್ವತ್ಥಾಮರು ಇಂದಿಗೂ ಕೂಡ ರಹಸ್ಯವಾದಂತಹ ಸ್ಥಳಗಳಲ್ಲಿ ವಿಚಿತ್ರವಾಗಿ ವಾಸ ಮಾಡ್ತಾರಂತೆ. ಇವರು ಕೂಡ ಮೋಕ್ಷ ಪ್ರಾಪ್ತಿಗಾಗಿ ಭಗವಾನ್ ವಿಷ್ಣುವಿನ 10ನೇ ಅವತಾರ ಅಂದರೆ ಕಲ್ಕಿ ಅವತಾರಕ್ಕಾಗಿ ಕಾದು ಕುಳಿತಿದ್ದಾರಂತೆ. ಹೌದು, ಅಶ್ವತ್ಥಾಮರ ಈ ಶಾಪಕ್ಕೆ ಭಗವಾನ್ ಕಲ್ಕಿಯಿಂದ ಮುಕ್ತಿ ದೊರಕುತ್ತೆ ಎಂದು ಹೇಳಲಾಗುತ್ತೆ. ಎಸ್, 7 ಜನರ ಮಾಹಿತಿ ಆಯಿತು. ಈ 7 ಜನರು ಕೂಡ ಕಲಿ ರಾಕ್ಷಸನ ಸಂಹಾರ ಮಾಡುವಲ್ಲಿ ಕಲ್ಕಿ ಅವತಾರದ ಸಹಾಯ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಇದೆ. ಅದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ಈ 7 ಚಿರಂಜೀವಿಗಳು ಕಲಿ ರಾಕ್ಷಸನನ್ನ ಸೋಲಿಸಲು ಯಾವುದಾದರೂ ಒಂದು ಮಾಧ್ಯಮದಲ್ಲಿ ಕಲ್ಕಿ ಅವತಾರದ ಸಹಾಯ ಮಾಡಲಿದ್ದಾರೆ.
ನೀವೇ ಯೋಚಿಸಿ ನೋಡಿ, ಒಬ್ಬ ಕಲಿ ರಾಕ್ಷಸನನ್ನ ಸಾಯಿಸಲು 7 ಚಿರಂಜೀವಿಗಳು ಮತ್ತು ಖುದ್ದು ವಿಷ್ಣುವೇ ಬರಬೇಕೆಂದರೆ ಆ ಕಲಿ ರಾಕ್ಷಸ ಎಷ್ಟೊಂದು ಶಕ್ತಿಶಾಲಿಯಾಗಿರಬಹುದು. ಭಗವಾನ್ ವಿಷ್ಣುವಿನಿಂದಲೂ ಆತನನ್ನ ಸೋಲಿಸಲಾಗಲ್ವಂತೆ. ಇದೇ ಕಾರಣಕ್ಕೆ ಭಗವಾನ್ ವಿಷ್ಣುವಿನೊಡನೆ ಈ 7 ಜನ ಚಿರಂಜೀವಿಗಳು ಸೇರಿ ಆ ಕಲಿ ರಾಕ್ಷಸನ ಸಂಹಾರ ಮಾಡ್ತಾರಂತೆ. ಎಸ್ ಸರ್, ಎಲ್ಲವೂ ಕೂಡ ಹೇಳಿದ್ರಿ. ಸೊ ಈ ಕಲಿಯುಗದ ಅಂತ್ಯ ಯಾವಾಗ, ಕಲ್ಕಿಯ ಜನ್ಮ ಯಾವಾಗ, ಕಲಿ ರಾಕ್ಷಸನ ಸಂಹಾರ ಯಾವಾಗ, ಕಲ್ಕಿಯ ಸಹಾಯವನ್ನ ಈ 7 ಜನ ಚಿರಂಜೀವಿಗಳು ಮಾಡುವುದು ಯಾವಾಗ ಅನ್ನುವಂತಹ ಪ್ರಶ್ನೆ ನಿಮಗೆಲ್ಲ ಬರುತ್ತೆ. ಕೊನೆಯದಾಗಿ ಬರುವಂತಹ ಪ್ರಶ್ನೆ ಈ ಒಂದು ಕಲಿಯುಗದ ಅಂತ್ಯ ಯಾವಾಗ ಅಂತ. ಅದರ ಬಗ್ಗೆ ಮಾಹಿತಿ ನೋಡೋಣ ಬನ್ನಿ. ಈಗ ನೀವೆಲ್ಲ ಯೋಚನೆ ಮಾಡ್ತಿರಬಹುದು, ಈ ಕಲಿಯುಗದ ಅಂತ್ಯ ಮತ್ತು ಕಲಿಯುಗದ ಆ ಯುದ್ಧದ ದಿನ ಬರುವುದಾದ್ರೂ ಯಾವಾಗ ಅಂತ. ಈ ಜಗತ್ತಿನಲ್ಲಿ ಆ ವಿಷ್ಣು ಭಗವಂತನು ಮತ್ತೆ ಯಾವಾಗ ಜನ್ಮ ತಾಳೋದು ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಈಗ ಕಾಡ್ತಿರೋ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಈಗ ಹೇಳ್ತೀನಿ ಕೇಳಿ. ಶಾಸ್ತ್ರಗಳ ಅನುಸಾರ ಕಲಿಯುಗದ ಅವಧಿ 4,32,000 ವರ್ಷಗಳಾಗಿದೆಯಂತೆ. ಅದರಲ್ಲಿ ಈಗ ಕೇವಲ 5,000 ವರ್ಷಗಳಷ್ಟೇ ಮುಗಿದಿರುವುದು. ಆದರೆ ಕೇವಲ ಈ 5,000 ವರ್ಷಗಳಲ್ಲೇ ಮನುಷ್ಯನು ಅಧರ್ಮ, ದುಷ್ಟತನ, ಸುಳ್ಳು, ಕಳ್ಳತನ ಇಂತಹ ಹಲವು ಪಾಪದ ಕೆಲಸಗಳನ್ನ ಮಾಡುತ್ತಲೇ ಸಾಗುತ್ತಿದ್ದಾನೆ. ಈಗಲೇ ಇದು ಹೀಗಂದ್ರೆ ಕಲಿಯುಗದ ಅಂತ್ಯದ ವೇಳೆಗೆ ಈ ಪಾಪ ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅನ್ನೋದು ನೀವೇ ಯೋಚನೆ ಮಾಡಿ. ಧರ್ಮ, ದೇವರು, ಒಳ್ಳೆಯ ಆಚಾರ ವಿಚಾರಗಳನ್ನ ಪಾಲಿಸುವ ಜನ ಈಗಂತೂ ಕಾಣುತ್ತಾರೆ. ಆದರೆ ಕಲಿಯುಗದ ಅಂತ್ಯದ ವೇಳೆ ಈ ಒಳ್ಳೆಯ ಧರ್ಮ, ಆಚಾರ ವಿಚಾರ, ಒಳ್ಳೆಯ ಮನಸ್ಥಿತಿಯುಳ್ಳಂತಹ ಜನ ಯಾರೂ ಸಿಗುವುದಿಲ್ಲವಂತೆ. ಆಗ ಮನುಷ್ಯ ಅತ್ಯಂತ ಕಷ್ಟಕರ ಮತ್ತು ಕೆಟ್ಟ ಜೀವನವನ್ನ ಸಾಗಿಸುತ್ತಿರ್ತಾನಂತೆ. ಆಗ್ಲೇ ನೋಡಿ ಭಗವಾನ್ ವಿಷ್ಣುವಿನ 10ನೆಯ ಅವತಾರ ಕಲ್ಕಿಯ ಉದ್ಭವವಾಗುತ್ತಂತೆ. ಎಸ್ ಫ್ರೆಂಡ್ಸ್, ಇದಿಷ್ಟು ಚಿರಂಜೀವಿಗಳ ಮಾಹಿತಿಯಾಗಿತ್ತು. 7 ಜನ ಚಿರಂಜೀವಿಗಳ ಮಾಹಿತಿ ಮತ್ತು ಕಲಿಯುಗ, ಕಲ್ಕಿ ಅವತಾರದ ಬಗ್ಗೆ ಮತ್ತು ಕಲಿ ರಾಕ್ಷಸನ ಬಗ್ಗೆಯೂ ಕೂಡ ಕೆಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.